ಶಿವಾಯ ನಮ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧತಾಯಮ್ಮ ಗುರುವೇ ಶರಣ. ಮಾರ್ಚ್ 25ನೇ ತಾರೀಕು ಪಂಗುನಿ ಉತ್ತಿರಂ ಅಂತ ತುಂಬ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಗೆ ಬಂದು ತಿರುಕಲ್ಯಾಣ ಅಂತ ತುಂಬ ಮಂಗಲವಾಗಿ ನಡೆಯುತ್ತೆ. ಈಗ ಸುಬ್ರಹ್ಮಣ್ಯವಲ್ಲಿ ದೇವಾನೆ ಶಿವಶಕ್ತಿ ಎಲ್ಲ ದೇವತೆಗಳಿಗೂ ದೇವಿಗಳಿಗೂ ಭೂಲೋಕದಲ್ಲಿ ದೇವಲೋಕದಲ್ಲಿ ದೇವರುಗಳಿರುವಾಗ ಪಂಗುನಿ ಉತ್ತರ ದಿವಸನೇ ಮದುವೆ ಆಗಿರೋ ಕಲ್ಯಾಣ ಯೋಗ ದಿವಸ ಬಂದು ಪಂಗುನಿ ಉತ್ತರ ದಿವಸ. ಆ ದಿನ ಬಂದು ಎಲ್ಲ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಗಳು ಮಾಡುತ್ತಾರೆ. ಭಕ್ತರು ಬಂದು ಮನೆಯಲ್ಲಿ ಏನ್ ಮಾಡಬೇಕು ಅಂದ್ರೆ ಬೆಳಗ್ಗೆ ಸ್ನಾನ ಮಾಡಿ ಅರ್ಶಿನ ಬಟ್ಟೆ ಹಾಕೊಳ್ಳಿ. ಬೆಳಗ್ಗೆ ಮನೆಯಲ್ಲಿ ವೇಲು ಸುಬ್ರಹ್ಮಣ್ಯ ವಿಗ್ರಹ ಲಿಂಗ ಈ ತರ ವಿಗ್ರಹಗಳಿದ್ರೆ ಅಭಿಷೇಕ ಮಾಡಿ ತುಂಬಾ ಒಳ್ಳೆಯದು. ಅಭಿಷೇಕ ಮಾಡಿ ಅವತ್ತಿನ ದಿವಸ ನಿಮ್ ಕೈಯಿಂದ ಏನಾದ್ರೂ ಒಂದು ಪ್ರಸಾದ ತಕೊಂಡೋಗಿ ದೇವಸ್ಥಾನದಲ್ಲಿ ಭಕ್ತರುಗಳಿಗೆ ಎಲ್ರಿಗೂ ಕೊಡಿ, ತುಂಬಾ ಒಳ್ಳೆಯದು. ಸುಮಂಗಲಿ ತಾಯಿ ಎಲ್ಲರೂ ಸೇರಿ ಅವತ್ತಿನ ದಿವಸ ಉಪವಾಸ ಇದ್ರೆ ತುಂಬಾ ಒಳ್ಳೆಯದು. ಕಂದ ಷಷ್ಠಿ ಅಂತ ಶ್ಲೋಕ ಬರುತ್ತೆ, ಅದರ ಮಂತ್ರವನ್ನು ನೀವು ಹೇಳಿ, ಇಲ್ಲ ಓಂ ಶರವಣ ಭವಾಯ ನಮೋ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ದೇವರಿಗೆ ಹೋಗಿ ಹಾಲು ಅಭಿಷೇಕಕ್ಕೆ ಹಾಲು ಬಂದು ನೀವು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅವತ್ತಿನ ದಿವಸ ಎಲ್ಲ ಸುಮಂಗಲಿ ತಾಯಿಯವರು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಮಾಂಗಲ್ಯಕ್ಕೆ ಅರ್ಶಿನ ಕುಂಕುಮ ಇಟ್ಟು ಮಂಗಳಾರತಿ ಅರ್ಚನೆಯನ್ನು ಮಾಡುತ್ತಾರೆ. ಮಂಗಳಾರತಿ ತಕೊಂಡು ಅರ್ಚನೆ ಅವತ್ತಿನ ದಿವಸ ಮಾಡಿದ್ರೆ ತುಂಬಾ ಒಳ್ಳೆಯದು. ಅವತ್ತಿನ ದಿವಸ ಬಾಳೆ ಎಲೆನಲ್ಲಿ ತಾವು ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಪಂಗುನಿ ಉತ್ತಿರಂ ಅಂದ್ರೆ ದೇವಿಗಳಿಗೆ ದೇವತೆಗಳಿಗೆ ಅವತ್ತಿನ ದಿವಸ ಮದುವೆ ಆಗಿರೋ ದಿನವೇ ಪಂಗುನಿ ಉತ್ತಿರ. ತುಂಬಾ ವಿಶೇಷವಾಗಿ ತಿರುಚಂದೂರಿ ತರ ವಿಶೇಷವಾಗಿ ಮಾಡೋ ದಿನ. ಮನೆಯಲ್ಲಿ ದೀರ್ಘ ಸುಮಂಗಲಿಯಾಗಿ ಇರಬೇಕು, ನಾನು ನಮ್ಮ ಗಂಡ ಚೆನ್ನಾಗಿರ್ಬೇಕಂದ್ರೆ ಅವತ್ತಿನ ದಿವಸ ಬೆಳಗ್ಗೆ ಉಪವಾಸ ಇದ್ದು ದೇವಸ್ಥಾನದಲ್ಲಿ ನಿಮ್ ಕೈಯಿಂದ ಪ್ರಸಾದ ತಕೊಂಡೋಗಿ ಕೊಟ್ರೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ಏನ್ ಮಾಡಬೇಕು, ಪ್ರಾರ್ಥನೆ ಮಾಡ್ಕೊಳ್ಳಿ ದೀರ್ಘ ಸುಮಂಗಲಿಯಾಗಿ ಇರ್ಬೇಕಂತ. ಅವತ್ತಿನ ದಿವಸ ಮಾವಿನ ಎಲೆ ಇದೆಲ್ಲ, ಮಾವಿನ ಎಲೆ 9, ಮಣ್ಣಿನ ದೀಪ 9, ಎಳ್ಳೆಣ್ಣೆ ಹಾಕಿ ಹಚ್ಚಿ ಕಂದಷಷ್ಠಿ ಕವಸ ಅಂತ ಇದೆ, ಅದನ್ನ ಓದಿ ತುಂಬಾ ಒಳ್ಳೆಯದು. ಇಲ್ಲಾಂದ್ರೆ ಓಂ ಶರವಣ ಭವಾಯ ನಮೋ ನಮಃ ಅಂತ. ಈಗ ಮನೆಯಲ್ಲಿ ಮದುವೆ ಕಾರ್ಯ ಆಗಿಲ್ಲ, ತುಂಬಾ ತಡೆ ಆಗ್ತಾ ಇದೆ ಅಂದ್ರೆ ಅವ್ರು ಏನ್ ಮಾಡ್ಬೇಕು, ಒಂದು 9 ಸುಮಂಗಲಿ ಭಕ್ತರುಗಳಿಗೆ ಸೀವರ್ಸಿ ಕೊಡಬೇಕು. ಒಂದು ತಟ್ಟೆನಲ್ಲಿ ವಿವಿಧ ಎಲೆ, ಅಡಿಕೆ, ಹಣ್ಣು, ಮಾಂಗಲ್ಯ ಹಗ್ಗ, ಅರ್ಶಿನ ಕಡ್ಡಿ, 2 ಬಲೆ, ಹೂವು ಇದೆಲ್ಲ ಇಟ್ಟು 9 ಸುಮಂಗಲಿ ಭಕ್ತರಿಗೆ ಕೊಡಬೇಕು. ಪುತ್ರ ಭಾಗ್ಯ ಬೇಕು ಅನ್ನೋರಿಗೆ ಮನೆಯಲ್ಲಿ ಏನ್ ಮಾಡ್ಬೇಕು, ಒಂದು ಅರ್ಶಿನ ಬಟ್ಟೆನಲ್ಲಿ ಅರ್ಶಿನ ಅಕ್ಕಿ ಇಟ್ಟು, ಅಚ್ಚಿ ಬೆಲ್ಲ ಇಟ್ಟು, ಚಿಕ್ಕ ತೊಟ್ಟಿಲು ಅದನ್ನ ಅಕ್ಕಿ ಮೇಲೆ ಇಟ್ಟು, 11 ರೂಪಾಯಿ ಕಾಯಿನ್ ಇಟ್ಟು, ಜಾಕಾಯಿ, ಮಾಸಿಕಾಯಿ, ಲವಂಕಾಯಿ, ಏಲಕಾಯಿ, ಪಚ್ಚೆ ಕರ್ಪೂರ ಇದೆಲ್ಲ ಇಟ್ಟು ಗಂಟಾಕಿ ಮನೆಯಲ್ಲಿಂದ ಆ ಗಂಟು ತಕೊಂಡೋಗಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೊಡಬೇಕು ದಾನವಾಗಿ. ಈಗ ಮದುವೆ ಆಗ್ಬೇಕು ಅನ್ನೋರು ಏನ್ ಮಾಡ್ಬೇಕು, ಒಂದು ತಟ್ಟೆನಲ್ಲಿ ತೆಂಗಿನಕಾಯಿ, ಎಲೆ ಅಡಿಕೆ, ಹಣ್ಣು, ಹೂವು ಇದೆಲ್ಲ ಇಟ್ಟು, ಮಾಂಗಲ್ಯ ಹಗ್ಗ, ಕಡ್ಡಿ, ಅರ್ಶಿನ ಕಡ್ಡಿ ಇಟ್ಟು 11 ರೂಪಾಯಿ, 101 ರೂಪಾಯಿ ನಿಮ್ಮ ಮನಸ್ಸಿಗೆ ಎಷ್ಟು ಬರುತ್ತೋ ಆ ಕಾಣಿಕೆ ಇಟ್ಟು, ನಮಗೆ ಬೇಗ ಮನೆಯಲ್ಲಿ ಒಳ್ಳೆ ಕಾರ್ಯ ನಡಿಬೇಕು, ಈ ತರ ಮದುವೆ ತಡೆ ಆಗ್ತಾ ಇದೆ, ಮಕ್ಕಳಿಗೆ ದೊಡ್ಡವ್ರು ಮಾಡ್ಬೋದು, ಇಲ್ಲ ಯಾರು ಮದುವೆ ಆಗ್ಬೇಕು ಅವ್ರ ಕೈಯಿಂದನೂ ಮಾಡಬಹುದು, ತುಂಬಾ ಒಳ್ಳೆಯದು. ಈಗ ಸುಮಂಗಲಿಯಾಗಿ ಇರೋರು ಏನ್ ಮಾಡ್ಬೇಕು, ಈ ತರ ಉಪವಾಸ ಇದ್ದು ಅನ್ನದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಈಗ ಒಂದೊಂದು ದೇವತೆಗಳ ಅನುಗ್ರಹ ಬಂದು ಸಿಗ್ಬೇಕಂದ್ರೆ ಇಂಥ ತಿರಿ ನಕ್ಷತ್ರದಲ್ಲಿ ತಾವು ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಇನ್ನೊಂದೇ ಗೊತ್ತಾ, ಯಾಕೆ ಈ ತರ ಮಾಡಬೇಕು, ಯಾಕೆ ನಾವು ಪೂಜೆ ಮಾಡಬೇಕು, ಯಾವ ಒಂದೊಂದು ಹಬ್ಬ ದಿವಸ ಮಾಡೋದಂದ್ರೆ, ಈಗ ಒಬ್ರು ದೊಡ್ಡವರು ವಯಸ್ಸಾಯಿತು, ಆಮೇಲೆ ಅವರ ಆತ್ಮವಾಗಿ ಮರಣ ಆದ್ರು ದೇವಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಜಾಗ ಬಿಡಲ್ಲ. ಆಗ ದೇವತೆ
ಜೊತೆನಲ್ಲಿ ಇರೋ ದೇವತೆಗಳನ್ನ ಕೇಳ್ತಾರೆ, ಏನ್ ಆತ್ಮ ನೀನ್ ಏನ್ ಮಾಡಿದೆ ಭೂಲೋಕದ. ಆ ಮನುಷ್ಯ ಹೇಳ್ತಾರಂತೆ, ನಾನು ನಮ್ಮ ಮಕ್ಳಿಗೆ ಆಸ್ತಿ ಸೇರಿಸಿದೆ, ನಾನು ಇದು ಮಾಡಿದೆ ಅದು ಮಾಡಿದೆ ಅಂತ ಹೇಳ್ತಾರಂತೆ. ಇನ್ನು ಸ್ವಲ್ಪ ಮುಂದೆ ಹೋಗುವಾಗ ದೇವತೆಗಳು ಕೇಳ್ತಾರಂತೆ, ದೇವರಿಗೋಸ್ಕರ ನೀನ್ ಏನ್ ಮಾಡಿದೆ ಅಂತ. ಆಗ ಅವ್ರು ಹೇಳ್ತಾರೆ, ನಾನು ನೋವು ತೆಗೆದೆ, ನಾನು ಉಪವಾಸ ಇದ್ದೆ, ನಾನು ಅಭಿಷೇಕ ಮಾಡಿದೆ, ನಾನು ದೇವರಿಗೋಸ್ಕರ ಎಷ್ಟೋ ಕಾರ್ಯಗಳು ಒಳ್ಳೇದು ಮಾಡಿದೆ ಅಂದ್ರೆ ಅವ್ರಿಗೆ ಖಂಡಿತ ಮೋಕ್ಷ ಸಿಗುತ್ತೆ, ಮರು ಜನ್ಮ ಯೋಗ ಸಿಗುತ್ತೆ. ಆ ನೋವು ತೆಗಿಬೇಕು, ಮಂತ್ರ ಹೇಳಬೇಕು, ಪೂಜೆ ಪುನಸ್ಕಾರ ಮಾಡಬೇಕು. ಅದಕ್ಕೆ ಹಬ್ಬ ಅಂತ ಬರೋದು. ಏನ್ ಮಾಡಿಲ್ಲ ಅಂದ್ರೆ ಅವ್ರು ಏನಾಗ್ತಾರೆ, ನರಕಕ್ಕೆ ಹೋಗ್ತಾರೆ. ಅದರಿಂದ ಈ ಒಳ್ಳೆ ದಿವಸದಲ್ಲಿ ನಾವು ದೇವರುಗಳಿಗೆ ಏನ್ ವಿಶೇಷವಾಗಿ ಪೂಜೆಗಳು ತಾವು ಮಾಡ್ತೀರೋ, ಯಾವ ಥರ ನೀವು ನೋವು ಪದಾರ್ಥಗಳು ಇಟ್ಟು ದೇವರುಗಳಿಗೆ ಪೂಜೆ ಮಾಡುತ್ತೀರೋ, ಇದೆಲ್ಲ ಒಂದು ಭಕ್ತರು ಮರಣ ಆದ ಮೇಲೇನೆ ಈ ಕಣಿಕೆ ಎಲ್ಲ ಗೊತ್ತಾಗೋದು. ವೇದದಲ್ಲೇ ಇದೆ. ಅದಕ್ಕೆ ಒಂದೊಂದು ಹಬ್ಬಕ್ಕೆ ತಪ್ಪದೆ ಆ ಕಾರ್ಯ ಮಾಡಿಬಿಡ್ಬೇಕು. ಇವಾಗ ಒಬ್ರು ತೀರ್ಕೊಂಡ್ರೆ ಆ ಸಾಂಗ್ಯ ಮಾಡ್ತಾರಲ್ಲ, ಅದು ಮಾಡಿದ್ರೆ ಅವ್ರಿಗೆ ಶಾಂತ ಆಗುತ್ತೆ. ಅದೇ ತರ ಹಬ್ಬ ದಿವಸ ದೇವ್ರಿಗೆ ಏನ್ ಮಾಡ್ಬೇಕು ಅದು ಮಾಡ್ಬೇಕು. ನೀವು ಹೋದ ತಕ್ಷಣ ಕೇಳ್ತಾರೆ, ಭೂತಗಳು ಖಂಡಿತ ಕೇಳ್ತಾರೆ, ದೇವತೆಗಳು ಖಂಡಿತ ಕೇಳ್ತಾರೆ. ದೇವ್ರಿಗೋಸ್ಕರ ನೀನು ಏನ್ ಮಾಡಿದೆ ಅಂದ್ರೆ ತಾವು ಹೇಳ್ಬೇಕು, ನೋವು ತೆಗೆದೆ, ಉಪವಾಸ ಇದ್ದೆ, ನಾನು ಒಳ್ಳೆ ಕಾರ್ಯ ಮಾಡಿದೆ, ದೇವರಿಗೆ ಇದೆಲ್ಲ ನಾನು ಮಾಡಿದೆ ಅಂದ್ರೆ ಒಳ್ಳೆ ಯೋಗಗಳು ಮರು ಜನ್ಮದಲ್ಲಿ ಸಿಗುತ್ತೆ. ಅದರಿಂದ ಎಲ್ಲ ಕಾರ್ಯ ಸಿದ್ಧಿ ಆಗ್ಬೇಕಂದ್ರೆ ಒಳ್ಳೆ ಕಾರ್ಯನೂ ನಾವು ಮಾಡಬೇಕು. ಈ ಪಂಗುನಿ ಉತ್ತರ ದೀರ್ಘ ಸುಮಂಗಲಿಯಾಗಿ ಇರ್ಬೇಕಂತ ನಮ್ಮ ದೇವಸ್ಥಾನದಲ್ಲಿ ಶ್ರೀ ಬಾಲಮುರುಘ ದೇವರಿಗೆ ಪೂಜೆ, ಅಭಿಷೇಕ, ಪ್ರಸಾದ ಇಟ್ಟು ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ದೀರ್ಘ ಸುಮಂಗಲಿ ಸೌಭಾಗ್ಯವಾಗಿ ಇರಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಒಬ್ಬೊಬ್ರು ಕೇಳ್ತಾರೆ, ಅಮ್ಮ ಈಗ ನಮ್ಮ ಯಜಮಾನ್ರು ತೀರ್ಕೊಂಡು 1 ವರ್ಷ ಆಯ್ತು, 2 ವರ್ಷ ಆಯ್ತು, ನಾನು ಎಲ್ಲೂ ಹೋಗಿಲ್ಲ, ನಾನು ಆಲ್ ಬಿಲ್ಲಿಗೆ ಅಭಿಷೇಕ ತೆಗಿಬಹುದಾ? ಖಂಡಿತ ಮಾಡ್ಬೋದು. ಯಾವಾಗ ನೀವು ಸುಮಂಗಲಿಯಾಗಿ ಆಗಿ ಪುತ್ರ ಭಾಗ್ಯ ಅನುಗ್ರಹ ನೀವು ಆ ಪುತ್ರನ ಕೈಯಿಂದ ತೆಗೆದು ಅವ್ರನ್ನ ಬೆಳೆಸಿ ನೀವು ಇರ್ತೀರೋ, ನೀವು ಅದು ನಿತ್ಯ ಸುಮಂಗಲಿ. ಮಕ್ಳಿಗೋಸ್ಕರ ತಾವು ಈ ಹಾಲಭಿಷೇಕ ಎಲ್ಲ ಪೂಜೆಗಳನ್ನು ಮಾಡಬಹುದು, ಏನು ತೊಂದರೆ ಇಲ್ಲ. ನಿಮ್ಮ ಆಶೀರ್ವಾದನೂ ಎಲ್ರಿಗೂ ಬೇಕು. ಬೇಡ ಒಳ್ಳೆ ಕಾರ್ಯ ಆಗ್ತಾ ಇದೆ ಅವ್ರು ಬೇಡ ಆ ಥರ ಇದ್ರೆ, ಆ ಥರ ಹೇಳೋರಿಗೆ ಅದು ಬಂದು ಪಾಪ. ಎಲ್ಲರೂ ಮಾಡ್ಬೋದು ಈ ಪೂಜೆ, ಎಲ್ಲ ಬೆರದ ಇದ್ದು ಪೂಜೆ ಮಾಡ್ಬೋದು. ಖಂಡಿತ ಮಾಡಿ, ದೇವ್ರು ಒಳ್ಳೇದಾಗುತ್ತೆ. ದೇವ್ರು ಒಳ್ಳೇದು ಮಾಡಲಿ. ಶಿವಾಯ ನಮಃ. ಗುರುವೇಶ.